ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಗೃಹಜ್ಯೋತಿ ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ 200 ಯೂನಿಟ್ ಉಚಿತ ವಿದ್ಯುತ್ತನ್ನು ಪಡಿಬೇಕಂದ್ರೆ ಈ ಒಂದು ಅಪ್ಲಿಕೇಶನನ್ನು ನೀವು ಫಿಲ್ ಮಾಡಲೇಬೇಕು. ಈ ವಾರ ಅಥವಾ ಮುಂದಿನ ವಾರದಲ್ಲಿ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮತ್ತು ಈ ಒಂದು ಗೃಹಜ್ಯೋತಿ ಅಪ್ಲಿಕೇಶನ್ನು ಆನ್ಲೈನ್ ಇರುವುದಿಲ್ಲ. ಈ ಸಲ ಆಫ್ಲೈನ್ ಮುಖಾಂತರ ಮನೆ ಮನೆಗೆ ಭೇಟಿ ನೀಡಿ ಈ ಒಂದು ಗೃಹಜ್ಯೋತಿ ಅರ್ಜಿಯನ್ನು ಫಿಲ್ ಮಾಡ್ಕೊಂಡು ಹೋಗೋಕ್ಕೆ ಅಧಿಕಾರಿಗಳು ಬರ್ತಾರೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಫಾರ್ಮನ್ನು ನಮ್ಮ ಹತ್ರ ಲಭ್ಯ ಇದೆ. ಸೊ ಒಟ್ಟು 11 ಕ್ವಶನ್ ಇರ್ತವೆ. ಆ 11 ಕ್ವಶನನ್ನು ಅಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಸೊ ಆ ಒಂದು ಫಾರ್ಮನ್ನು ಯಾವ ರೀತಿ ಫಿಲ್ ಮಾಡೋದು, ಹೇಗೆ ನೀವು ಮನೆಗೆ ಬಂದಾಗ ಅದನ್ನು ಫಿಲ್ ಮಾಡಿಕೊಂಡು ಅವ್ರಿಗೆ ಕೊಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನಿಮಗೆ ಆ ಒಂದು PDF ಬೇಕು ಫಾರ್ಮ್ ಅಂದರೆ ನನಗೆ ಕಮೆಂಟ್ ಮಾಡಿ PDF ಅಂತ ನಾನು ನಿಮಗೆ PDF ಲಿಂಕನ್ನು ಕಳಿಸ್ಕೊಡ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಲ್ಲ ಫಾರ್ಮು, ಇದೇ ಒಂದು ಫಾರ್ಮ್ ನೀವು ಮನೆಗೆ ಬಂದಾಗ ಫಿಲ್ ಮಾಡಿ ಕೊಡೋದಿರುತ್ತೆ. ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಅರ್ಜಿ ಅಂತ ಬಂದಿದೆ. ರೈಟ್ ಸೈಡಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಂಟಿಸ್ಬೇಕಾಗುತ್ತೆ. ಫೋಟೋ ಮ್ಯಾಂಡೇಟರಿ ಇಲ್ಲ, ಫೋಟೋ ಕೊಡ್ಬೋದು ಬಿಡ್ಬೋದು, ಆಪ್ಷನಲ್ ಆಗಿ ಕೊಟ್ಟಿದ್ದಾರೆ. ಫೋಟೋ ಕೊಡ್ಬೋದು ಬಿಡ್ಬೋದು, ಕಂಪಲ್ಸರಿ ಏನಿಲ್ಲ. ಮೊದಲಿಗೆ ಈ ರೀತಿಯಾಗಿ ನಿಮಗೆ ಬರುತ್ತೆ. ವಿದ್ಯುತ್ ಸರಬರಾಜು ಕಂಪನಿ ಹೆಸರು ಅಂತ ಬರುತ್ತೆ. ನಿಮ್ಮ ಒಂದು ವಿದ್ಯುತ್ ಸರಬರಾಜು ಕಂಪನಿ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ವಿದ್ಯುತ್ ಬಿಲ್ ಏನಿದೆಯಲ್ಲ, ಎಲೆಕ್ಟ್ರಿಸಿಟಿ ಬಿಲ್ಲು, ಆ ಒಂದು ಬಿಲ್ಲಲ್ಲಿ ಅದು ಮೆನ್ಷನ್ ಆಗಿರುತ್ತೆ. ಅದು ನೋಡಿಕೊಂಡು ನೀವು ಇಲ್ಲಿ ಹೆಸರನ್ನು ಫಿಲ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ವಿದ್ಯುತ್ ಬಿಲ್ನ ಖಾತೆ ಸಂಖ್ಯೆ ಅಂತಿದೆ. ನಿಮ್ಮ ಒಂದು ಬಿಲ್ ಏನು ಬರುತ್ತೆ ಲೈಟ್ ಬಿಲ್ಲು, ಆ ಒಂದು ಬಿಲ್ಲಲ್ಲಿ ಈ ಒಂದು ನಂಬರ್ ಇರ್ತವೆ. ಆ ನಂಬರನ್ನು ಇಲ್ಲಿ ನೀವು ಪೆನ್ನಲ್ಲೇ ಫಿಲ್ ಮಾಡಬೇಕು. ಇದನ್ನು ಅನಂತರ ಫಲಾನುಭವಿಯ ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ತಾ ಹೋಗಿ. ಅದನಂತರ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಕೇಳ್ತಾ ಇದೆ. ಫಲಾನುಭವಿ ಹೆಸರು, ಎಲೆಕ್ಟ್ರಿಸಿಟಿಯಲ್ಲಿ ಹೆಸರು ಎರಡು ಒಂದೇ ಆಗಿರಬೇಕು, ಬೇರೆ ಬೇರೆ ಆಗಿರಬಾರ್ದು. ಅವ್ರಿಗೆ ಮಾತ್ರ ಅದು ಸಿಗುತ್ತೆ. ಸೊ ಒಬ್ಬರ ಹೆಸರೇ ಮಾಡಿಸ್ಕೊಳ್ಳಿ. ಅದು ನಿಮ್ಮ ಹೆಸರೇ ಇಲ್ಲ ಅಂದರೆ, ಎಲೆಕ್ಟ್ರಿಸಿಟಿ ಬಿಲ್ ಹೆಸರು ಬೇರೆ ಇತ್ತಪ್ಪ ಅಂದರೆ, ಮನೆ ಹೆಸರು ಯಾರಿದ್ದಾರೆ ಅವ್ರದ್ದು ಬೇರೆ ಇತ್ತಂದರೆ ಅವ್ರ ಹೆಸರಲ್ಲೇ ಕೊಡಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಆಗಿ ತಂದೆ ಹೆಸರಿನಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಅಂತ ಅಂದ್ಕೊಳ್ಳಿ, ತಂದೆಯ ಆಧಾರ್ ಕಾರ್ಡನ್ನೇ ಕೊಡಬೇಕಾಗುತ್ತೆ. ನೀವು ಮನೆ ಯಜಮಾನಿದು ಕೊಟ್ಟರೆ ಮತ್ತೆ ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಯಾಕಂದರೆ ಅಲ್ಲಿ ಫಲಾನುಭವಿನೇ ಬೇರೆ ಆಗ್ತಾರೆ, ಇಲ್ಲಿ ಮನೇಲಿರೋ ಮಾಲೀಕರೇ ಬೇರೆ ಆಗ್ತಾರೆ. ಹಾಗಾಗಿ ಯಾರ ಹೆಸರಲ್ಲೇ ಅದು ಕನೆಕ್ಷನ್ ಹೊಂದಿರುತ್ತೋ ಅವ್ರದ್ದೇ ಒಂದು ಆಧಾರ್ ಕಾರ್ಡನ್ನು ನೀವು ಕೊಡಬೇಕಾಗುತ್ತೆ. ಸೊ ಆಧಾರ್ ಕಾರ್ಡಿನಂಥ ಹೆಸರನ್ನು ಹಾಕಿದ ನಂತರ ಗೃಹಜ್ಯೋತಿ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿಯ ಮೊಬೈಲ್ ಸಂಖ್ಯೆ ಅಂತ ಕೇಳುತ್ತೆ. ಇಲ್ಲಿ ಚಾಲ್ತಿ ಇರುವ ಒಂದು ಮೊಬೈಲ್ ಸಂಖ್ಯೆಯನ್ನು ನೀವು ಕೊಡಬೇಕಾಗುತ್ತೆ. ಇಲ್ಲಿ 6ನೇ ಪ್ರಶ್ನೆ, ಒಟ್ಟು 11 ಪ್ರಶ್ನೆ ಇದ್ದಾವೆ. 11ನ್ನು ಫಿಲ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಫಲಾನುಭವಿಯ ಮಾಲೀಕನೇ ಅಥವಾ ಬಾಡಿಗೆದಾರನೇ ಅಂತ ಕೇಳ್ತಾ ಇದೆ. ಈ ಒಂದು ಬೆನಿಫಿಷರಿ ಬಾಡಿಗೆದವರು ಅಥವಾ ಓನರ್ ಅಂತ ಕೇಳ್ತಾ ಇದೆ. ಇಲ್ಲಿ ನೀವೇನಾದರೂ ಬಾಡಿಗಿದ್ದವರು ಆಗಿದ್ದರೆ ಬಾಡಿಗೆ ಅಂತ ತೊಗೋಬೇಕಾಗುತ್ತೆ. ಮನೆ ಮಾಲೀಕರಾಗಿದ್ದರೆ ಮನೆ ಮಾಲೀಕರಂತ ತೊಗೋಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ ಯಾರ್ದು ಇರುತ್ತೋ ಅವ್ರದ್ದೇ ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ, ಅಂಥವ್ರಾಗಿದ್ದರೆ ಮನೆ ಮಾಲೀಕರಂತ ತೊಗೊಳ್ಳಿ. ನೀವೇನಾದರೂ ನಿಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಅಥವಾ ದೊಡ್ಡಪ್ಪ ಅಜ್ಜಿ ಅಜ್ಜನ ಮನೆಯಲ್ಲಿ ಆಗಿದ್ದರೆ ನೀವು ಬಾಡಿಗೆ ಅಂತಲೇ ಅಂತ ಒಂದು ಹಾಕಬೇಕಾಗತ್ತೆ. ಯಾಕಂದರೆ ಎರಡೇ ರೀತಿ ಅವಕಾಶ ಇದೆ. ಮನೆ ಮಾಲೀಕರು ಬಿಟ್ಟರೆ ಬಾಡಿಗೆ ಅಂತ ಕೊಟ್ಟಿದ್ದಾರೆ. ನೀವು ಸ್ವಂತ ಓನರ್ ಆಗಿಲ್ಲ ಅಂದರೆ, ರಿಲೇಷನ್ಶಿಪ್ಪಲ್ಲಿ ಮನೆ ಇತ್ತು, ಇನ್ನೂ ನಮ್ಮ ಹೆಸರಲ್ಲಿ ಮನೆ ಆಗಿಲ್ಲ, ಡಿವೈಡ್ ಮಾಡ್ಕೊಂಡಿಲ್ಲ ನಾವು ಅಂದರೆ, ಬಾಡಿಗೆದಾರ ಅಂತ ಹಾಕ್ಕೊಂಡೆ ನೀವು ಅರ್ಜಿಯನ್ನು ಹಾಕೋಬೇಕಾಗುತ್ತೆ. ಈ ಒಂದು ಸೌಲಭ್ಯನ ನೀವು ಪಡಿಬೇಕಾಗುತ್ತೆ. ಇದೊಂದು ನೆನಪಿರಲಿ. ಅದನಂತರ 7ನೇ ಪ್ರಶ್ನೆ, ಫಲಾನುಭವಿಯ ಪಡಿತರ ಚೀಟಿ ಹೊಂದಿರೋ ಬಗ್ಗೆ ಮಾಹಿತಿ ಸರಿಯಾದನ್ನು ಟಿಕ್ ಮಾಡಿ ಅಂತಿದೆ. APL ಕಾರ್ಡು BPL ಕಾರ್ಡು ಯಾವುದೂ ಇಲ್ಲ ಅಂತಿದೆ. ನಿಮ್ಮ ಹತ್ರ ಯಾವೊಂದು ರೇಷನ್ ಕಾರ್ಡ್ ಇದ್ದದೋ ಹಾಕಬೇಕಾಗುತ್ತೆ. APL ಇದ್ದರೆ APL ಅಂತ ಹಾಕ್ಕೊಳ್ಳಿ, BPL ಕಾರ್ಡ್ ಇದ್ದರೆ BPL ಹಾಕ್ಕೊಳ್ಳಿ. ನಿಮ್ಮ ಹತ್ರ ರೇಷನ್ ಕಾರ್ಡೇ ಇಲ್ಲ ನಮ್ಮ ಹತ್ರ ಅಂದರೆ ಇದನ್ನು ಯಾವುದೂ ಇಲ್ಲ ಅಂತಲೇ ಹಾಕೋಬೇಕಾಗುತ್ತೆ. ಇಲ್ಲೇನವರು ಮೇಂಟೈನ್ ಮಾಡಿಲ್ಲ. BPL ಕಾರ್ಡ್ ಇದ್ದರೆ ಕೊಡಬೇಕು, APL ಕಾರ್ಡ್ ಇದ್ದರೆ ಕೊಡಬಾರ್ದು ಅಂತ ಯಾವುದೇ ಥರ ರೂಲ್ಸನ್ನು ಮಾಡಿಲ್ಲ. BPLಗೂ APLಗೂ ಎರಡೂ ಇದ್ದರೂ ಕೂಡ ಈ ಒಂದು ಗೃಹಜ್ಯೋತಿ ಸಿಗುತ್ತೆ ಅಂತ ಅಪ್ಡೇಟ್ನಲ್ಲಿ ತಿಳಿಸಿದ್ದಾರೆ. ಅದನಂತರ ಇವಾಗ 8ನೇ ಪ್ರಶ್ನೆ ಬಂದು, ಫಲಾನುಭವಿಯು ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರೇ ಅಂತ ಕೇಳ್ತಾ ಇದೆ. ಗೃಹಜ್ಯೋತಿ ಪಡೆಯುತ್ತಿರುವವರು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದಾರ ಒಂದು ಊರಲ್ಲಿ ಅಥವಾ ನಿಮ್ಮ ಊರಲ್ಲಿ ಈ ಒಂದು ವೋಟರ್ ID ಪಡೆದಿರಬೇಕಾಗುತ್ತೆ, ಮತದಾರ ಆಗಿರಬೇಕಾಗುತ್ತೆ. ಹೌದು ಅಂತ ಟಿಕ್ ಮಾಡಬೇಕು. ನೀವೇನಾದರೂ ಇಲ್ಲ ಅಂತ ಟಿಕ್ ಮಾಡಿಕೊಂಡ್ರೆ ಈ ಒಂದು ಸ್ಕೀಮ್ ದೊರೆಯೋದಿಲ್ಲ. ಕಂಪಲ್ಸರಿ ಮಾಡಿದ್ದಾರೆ. ಯಾವುದೇ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಇನ್ನಿತರ ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಬಸ್ಸಿಂದ ಆಗಿರ್ಬೋದು, ಇವೆಲ್ಲನೂ ಪಡ್ಕೋಬೇಕಂದ್ರೆ ನೀವು ಈ ಒಂದು ಮತದಾರ ಚೀಟಿಯನ್ನು ಹೊಂದಿರಬೇಕಾಗುತ್ತೆ. ವೋಟರ್ ID ಕಂಪಲ್ಸರಿಯನ್ನು ಮಾಡಿದ್ದಾರೆ. ವೋಟರ್ ID ಯಾರಿಗಿರುತ್ತೋ ಅವ್ರಿಗೆ ಮಾತ್ರ ಈ ಒಂದು ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಯವರು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ಕಂಪಲ್ಸರಿ ಆಗಿ ಯಾರು ಫಲಾನುಭವಿ ಇದ್ದಾರೆ ಅವ್ರದ್ದು ವೋಟಿಂಗ್ ಕಾರ್ಡ್ ಇರಲೇಬೇಕು. ವೋಟಿಂಗ್ ಕಾರ್ಡ್ ಇಲ್ಲ ಅಂದರೆ ತಕ್ಷಣಕ್ಕೆ ಹೋಗಿ ನೀವು ಹೊಸ ಒಂದು ವೋಟಿಂಗ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿಕೊಳ್ಳಿ, ಬೇಗನ ಪಡ್ಕೊಳ್ಳಿ. ಒಂದು 10 ದಿನ 15 ದಿನದಲ್ಲಿ ಒಂದು ವೋಟಿಂಗ್ ಕಾರ್ಡ್ ಬರುತ್ತೆ ಜನರೇಟು. ಆನ್ಲೈನ್ ಡೌನ್ಲೋಡ್ ಮಾಡಿಕೊಂಡು ನೀವು ಪಡ್ಕೋಬೋದು.
ಅದಾನಂತರ ಫಲಾನುಭವಿಯ ವರ್ಗ ಸರಿಯಾದನ್ನು ಟಿಕ್ ಮಾಡಿ ಅಂತಿದೆ. SC ST ಅಲ್ಪಸಂಖ್ಯಾತ OBC ಅಂತಿದೆ. ಇದು ಮಾನಿಟರಿ ಇಲ್ಲ, ಸೊ ಅದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ದು ಯಾವುದಿದೆ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. SC ST OBC ಅಲ್ಪಸಂಖ್ಯಾತ ಈ ಥರ ಅಂತಿದೆ. ಸೊ ನಿಮ್ಗೆ ಯಾವುದು ಅನ್ವಯಿಸುತ್ತೋ ಅದನ್ನು ನೋಡಿಕೊಂಡು ಆಯ್ಕೆಯನ್ನು ಮಾಡ್ಕೊಳ್ಳಿ. ಅದನಂತರ ಫಲಾನುಭವಿಯು ಆದಾಯ ತೆರಿಗೆ ಪಾವತಿದಾರೆ ಅಂತ ಕೇಳುತ್ತೆ. ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದರೆ ಹೌದು ಅಂತ ಟಿಕ್ ಮಾಡಿ. ಆದಾಯ ತೆರಿಗೆ ಪೇ ಮಾಡ್ತಾ ಇಲ್ಲ ನಾವು ಅಂದರೆ ಇದನ್ನು ಇಲ್ಲ ಅಂತಲೇ ಟಿಕ್ ಮಾಡ್ಕೊಳ್ಳಿ. ಅದನಂತರ ಲಾಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ ಬಂದು ಫಲಾನುಭವಿಯ ವೃತ್ತಿ ಅಂತಂದಿದೆ. ಫಲಾನುಭವಿ ಏನು ಮಾಡ್ತಾರೆ ಅನ್ನೋದು ಇಲ್ಲಿ ನೀವು ಸರಿಯಾದನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ಹಲವಾರು ಕೊಟ್ಟಿದ್ದಾರೆ, ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಟಿಕ್ ಮಾಡ್ಕೋಬೇಕಾಗುತ್ತೆ, ಒಂದನ್ನು ಟಿಕ್ ಮಾಡಬೇಕಾಗುತ್ತೆ. ಸರ್ಕಾರಿ ನೌಕರಿ ಇದ್ದರೆ ಸರ್ಕಾರಿ ನೌಕರಿ ಅಂತ ತೊಗೊಳ್ಳಿ. IT ಉದ್ಯೋಗ ಆಗಿದ್ದರೆ IT ಉದ್ಯೋಗ ಅಂತ ತೊಗೊಳ್ಳಿ. ಸ್ವಯಂ ಉದ್ಯೋಗ ಬಿಸ್ನೆಸ್ ಮಾಡ್ತೀವಿ ಅಂದರೆ ಸ್ವಯಂ ಉದ್ಯೋಗ ಅಂತ ತೊಗೊಳ್ಳಿ. ಶಿಕ್ಷಕರು ಟೀಚರ್ ಆಗಿದ್ದರೆ ಶಿಕ್ಷಕ ಅಂತ ತೊಗೊಳ್ಳಿ. ಕಾರ್ಪೆಂಟ್ರ್ ಆಗಿದ್ದರೆ ಕಾರ್ಪೆಂಟ್ರ್ ಕೊಟ್ಟಿದ್ದಾರೆ. ಪ್ಲಂಬರು, ಎಲೆಕ್ಟ್ರಿಷಿಯನ್ನು, ಚಾಲಕ, ರೈತ, ಕಾನೂನು ವೃತ್ತಿ, ಲಾಯರ್ ಆಗಿರ್ಬೋದು, ಗಾರ್ಮೆಂಟ್ಸ್ ಕಾರ್ಮಿಕ, ಗಾರ್ಮೆಂಟ್ ವರ್ಕ್ ಮಾಡೋರು, ಬೀದಿ ವ್ಯಾಪಾರ ಮಾಡೋರು. ಬೀದಿ ವ್ಯಾಪಾರ ಮಾಡೋರು ಅಂದರೆ ಹಣ್ಣು ತರಕಾರಿ ಏನು ಹೂವು ಎಲ್ಲ ಮಾಡ್ತಾರಲ್ಲ ರಸ್ತೆಯಲ್ಲಿ ಕುಂತು ಅಂಥವರು ಬೀದಿ ವ್ಯಾಪಾರರು. ಡೆಲಿವರಿ ಏಜೆಂಟು, ಡೆಲಿವರಿ ಬಾಯ್ಸು, ಪೌರ ಕಾರ್ಮಿಕರು, ಆರೋಗ್ಯ ಕಾರ್ಯಕರ್ತರು ಈ ಥರ ಅಂತಿದೆ. ಸೊ ಇಷ್ಟರಲ್ಲಿ ಯಾವುದನ್ನು ಅನ್ವಯಿಸಿದಲ್ಲೇ ಒಂದನ್ನು ಟಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದು ಕೂಡ ನಿಮಗೆ ಬಂದಿಲ್ಲ, ನಿಮಗೆ ಅನ್ವಯಿಸಿದ್ದಿಲ್ಲ ಅಂದರೆ ಇಲ್ಲಿ ಇತರೆ ಅಂತ ಒಂದು ಲಾಸ್ಟ್ ಆಪ್ಷನ್ ಇದೆ, ಇತರೆ ಅಂತ ತೊಗೋಬೇಕಾಗುತ್ತೆ. ಈ ರೀತಿಯಾಗಿ ನೀವು 11 ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಸರಿಯಾಗಿ ಆಯ್ಕೆ ಮಾಡಿಕೊಂಡು ಫಿಲ್ ಮಾಡಬೇಕು. ಇದರಲ್ಲಿ ಯಾವುದೇ ಥರ ಅವಸರ ಮಾಡಿ ನೀವು ಮಿಸ್ಟೇಕ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಘೋಷಣೆ ಕೂಡ ಕೊಟ್ಟಿದ್ದಾರೆ. ಮೇಲಿನ ಖಾತೆ ಐಡಿಯನ್ನು ಗೃಹ ಬಳಕೆಗೆ ಮಾತ್ರ ಬಳಸಲಾಗುತ್ತದೆ. ಒಂದು ವೇಳೆ ಗೃಹಜ್ಯೋತಿ ಬಳಕೆ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸಿದಲ್ಲಿ ಗೃಹಜ್ಯೋತಿ ಯೋಜನೆ ಪ್ರಯೋಜನವನ್ನು ಸ್ವಯಂಚಾಲಿತವಾಗಿ ರದ್ದುಗೊಳಿಸಲಾಗುವುದು ಎಂದು ನನಗೆ ತಿಳಿದಿದೆ ಮತ್ತು ನಾನು ಈಗಾಗಲೇ ಪಡೆದಿರುವ ಪ್ರಯೋಜನವನ್ನು ಬಡ್ಡಿಯೊಂದಿಗೆ ಮರುಪಾವತಿಸಲು ಸಿದ್ಧನಿದ್ದೇನೆ. ನಾನು ಮೇಲೆ ಒದಗಿಸಿರುವ ಎಲ್ಲ ವಿವರಗಳು ನನಗೆ ತಿಳಿದಿರುವಂತೆ ಸರಿಯಾಗಿದೆ ಎಂದು ಈ ಮೂಲಕ ದೃಢೀಕರಿಸುತ್ತೇನೆ ಅಂತ ಡಿಕ್ಲರೇಷನನ್ನು ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಸ್ವಂತಕ್ಕೆ ಮನೆಗೆ ಬಳಸ್ಕೊತೀನಿ, ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳಲ್ಲ, ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಕೊಟ್ಟಿದ್ದಾರೆ. ನೀವೇನಾದರೂ ಮಿಸ್ಟೇಕ್ ಮಾಡಿ ತಪ್ಪು ಮಾಡಿದರೆ ಮನೆಗಂತ ತೊಗೊಂಡು ಬೇರೆದಕ್ಕೆ ಯೂಸ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಬಡ್ಡಿ ಸಮೇತ ಹಣವನ್ನು ವಸೂಲು ಮಾಡ್ತೀವಿ ಅಂತ ಕೂಡ ಕಂಡೀಷನನ್ನು ಕೊಟ್ಟಿದ್ದಾರೆ. ಸಮೀಕ್ಷೆದಾರರು ಯಾರು ಮನೆಗೆ ಬರ್ತಾರೆ, ಸಮೀಕ್ಷೆದಾರರು ಅವರ ಒಂದು ಸಹಿ ಇರುತ್ತೆ. ಇಲ್ಲಿ ಫಲಾನುಭವಿ ಯಾರದು ಇಲ್ಲಿ ನಿಮಗೆ ಗೃಹಜ್ಯೋತಿ ಆಗ್ತಾಯಿದ್ರೆ ಅವರ ಒಂದು ಫಲಾನುಭವಿ ಸಹಿಯನ್ನು ಅಲ್ಲಿ ಹಾಕಬೇಕಾಗುತ್ತೆ. ಹಾಕಿ ನೀವು ಅವರಿಗೆ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಸಮೀಕ್ಷೆಯನ್ನು ಮಾಡ್ಕೊತಾ ಇದ್ದಾರೆ. ಸೊ ಅವಾಗ ಆನ್ಲೈನ್ ಕೊಟ್ಟಿದ್ದರು, ಇವಾಗ ಆಫ್ಲೈನನ್ನು ಮಾಡಿದ್ದಾರೆ. ಸೊ ಒಂದು ಕಾದು ನೋಡೋಣ. ಸದ್ಯಕ್ಕೆ ಅಪ್ಡೇಟ್ನಲ್ಲಿರುವಂಥದ್ದು ಈ ಒಂದು ಫಾರ್ಮನ್ನು ಫಿಲ್ ಮಾಡಿ ಕೊಡಬೇಕು ಮನೆಗೆ ಬಂದವರಿಗೆ ಗೃಹಜ್ಯೋತಿ ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಒಂದು ಗೃಹಜ್ಯೋತಿಯ ಒಂದು ಫಾರ್ಮನ್ನು ಫಿಲಪ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಗೃಹಜ್ಯೋತಿ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ, ಏನಾದರೂ ಕೇಳಬೇಕಂದ್ರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.